ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಲಗ್ನದಲ್ಲಿ ಸೂರ್ಯ ಇದ್ದು ಅದೇನಾದರೂ ಮೇಷ ಲಗ್ನ ಅಂದರೆ ಯಾವುದೆಲ್ಲ ಒಂದು ಫಲ ಸಿಗ್ತದೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೂರ್ಯ ಲಗ್ನದಲ್ಲಿದ್ದರೆ ಯಾವುದೇ ಒಂದು ಲಗ್ನದಲ್ಲಿದ್ದರೆ ಪರ್ಟಿಕ್ಯುಲರ್ ಆದಂಥ ಒಂದು ಪರಿಣಾಮ ಸಿಗುತ್ತೆ. ಬಟ್ ಲಗ್ನದಲ್ಲಿ ಸೂರ್ಯ ಇದ್ದದ್ದು ಮೇಷ ಲಗ್ನ ಆಗಿದ್ದರೆ ಇದು ಮೇಷ ಲಗ್ನ. ಇದು ಮೇಷ ಲಗ್ನ ಆಗುತ್ತೆ. ಇಲ್ಲಿ ಮೇಷ ಲಗ್ನ ಆಗಿದ್ದು ಇಲ್ಲೇನಾದರೂ ಸೂರ್ಯ ಇದ್ದರೆ ನಿಮಗೆ ಏನೆಲ್ಲ ಒಂದು ಫಲ ಕೊಡ್ತದೆ ಅಂತ ವಿಡಿಯೋದಲ್ಲಿ ಡೀಪಾಗಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ರವಿ ಇಲ್ಲಿದ್ದರೆ ಹುಚ್ಚನಾಗಿರ್ತಾನೆ. ಮೇಷರಾಶಿಯಲ್ಲಿ ಸೂರ್ಯ ಹುಚ್ಚನಾಗಿರ್ತಾನೆ. ಆ ಕಾರಣ ತುಂಬ ಒಂದು ಉನ್ನತವಾದ ಒಂದು ಫಲವನ್ನು ಕೊಡ್ತದೆ ಸೂರ್ಯ ಇಲ್ಲಿ ಸೂರ್ಯನಿಗೆ ಇದು ಉಚ್ಚ ಸ್ಥಾನ ಆಗ್ತದೆ. ಆ ಕಾರಣ ಇದು ತುಂಬ ಒಂದು ಮೇಷ ಲಗ್ನದಲ್ಲಿ ಏನಾದರೂ ರವಿ ಇದ್ದರೆ ತುಂಬ ಹೈಯರ್ ಆದಂಥ ಒಂದು ಫಲ ಕೊಡ್ತದೆ, ತುಂಬ ಉನ್ನತ ಮಟ್ಟದ ಫಲ ಕೊಡ್ತದೆ. ಇಲ್ಲಿ ಕಾಲಚಕ್ರದ ಪ್ರಕಾರ ಇಲ್ಲಿ ರವಿಗೆ ಸಿಂಹರಾಶಿ 5ನೇ ಮನೆ. ಇಲ್ಲಿ 5ನೇ ಮನೆ ಅಂತ ಹೇಳಿದ್ರೆ ಲವ್, ರೊಮ್ಯಾನ್ಸ್, ಜನಪ್ರಿಯತೆ, ಎಜುಕೇಷನ್ನು, ಕಲೆ ಇದೆಲ್ಲ ಬರ್ತದೆ. ಇದೆಲ್ಲ ಕೂಡ ಇದಕ್ಕೆ ಅಪ್ಲೈ ಆಗುತ್ತೆ. 5ನೇ ಮನೆ ಅಧಿಪತಿ ಹಾಗೆ ಇಲ್ಲಿ ಲಗ್ನದಲ್ಲಿದ್ದಾನೆ ರವಿ. ಆ ಕಾರಣ ಇವರು ಮೇನಾಗಿ ತುಂಬ ಎಜುಕೇಷನ್ ತುಂಬ ಚೆನ್ನಾಗಿರ್ತದೆ. ಬೇಸಿಕಾಗಿ ನೋಡೋದಾದರೆ ಜನಪ್ರಿಯತೆ ತುಂಬ ಚೆನ್ನಾಗಿರ್ತದೆ. ಲವ್, ರೊಮ್ಯಾನ್ಸಲ್ಲಿ ಮುಂದೆ ಇರ್ತಾರೆ. ಅಪೋಸಿಟ್ ಜೆಂಡರ್ಸ್ ಅಂದರೆ ಹುಡುಗಿರ ಅಥವಾ ಹುಡುಗರು ಬೇಗ ಬೀಳ್ತಾರೆ ಇವರಿಗೆ. ಸಂತಾನ ಕೂಡ ಚೆನ್ನಾಗಿರ್ತದೆ. ಈಗ ನಾವು ಇದನ್ನು ಒಂದೊಂದಾಗಿ ನೋಡೋಣ. ಮೇಷ ಲಗ್ನ ಆಗಿ ರವಿ ಏನಾದರಲ್ಲಿದ್ದರೆ ಇವರಿಗೆ ನಾಯಕತ್ವ ಗುಣ ತುಂಬ ಚೆನ್ನಾಗಿರ್ತದೆ. ಹುಟ್ಟಿ ಚಿಕ್ಕಂದಿನಿಂದನೂ ಕೂಡ ನಾಯಕತ್ವ ಗುಣ ಇರ್ತದೆ. ಇವರ ತಂದೆ ಕೂಡ ತುಂಬ ಜನಪ್ರಿಯತೆ ಹೊಂದಿರ್ತಾರೆ. ತಂದೆ ರಾಜಕೀಯ ಮತ್ತು ಕಲಾ ಕ್ಷೇತ್ರದಲ್ಲಿ ಇರ್ಬೋದು. ಇವರು ಲವ್ಗೆ ಬೇಗ ಬೀಳ್ತಾರೆ. ಇವರು ಸೂರ್ಯ ಲಗ್ನದಲ್ಲಿ ಮೇಷ ಲಗ್ನದಲ್ಲಾದರೆ ಲವ್ಗೆ ಬೇಗ ಬೀಳ್ತಾರೆ. ಯಾಕಂದರೆ ಇಲ್ಲಿ ಪಂಚಮಾಧಿಪತಿ ಆಗಿದ್ದಾನೆ ಇದು ರವಿ. ಪಂಚಮಾಧಿಪತಿ ಆಗಿ ಲಗ್ನದಲ್ಲಿದ್ದಾನೆ. ಸ್ನೇಹಿತರ ಜೊತೆ ಹೆಚ್ಚು ಬೆರೀತಾರೆ ಇವರು. ಮೇಷ ಲಗ್ನದಲ್ಲಿ ರವಿ ಇದ್ದಾಗ ಸ್ನೇಹಿತರ ಜೊತೆ ಹೆಚ್ಚು ಬೆಳೀತಾರೆ. ಸ್ನೇಹಿತರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಉಷ್ಣ ಪ್ರಕೃತಿ, ಇವರ ದೇಹ ತುಂಬ ಉಷ್ಣ ಪ್ರಕೃತಿ ಆಗಿರ್ತದೆ. ಕೋಪ ಬೇಗ ಬರ್ತದೆ, ಬೇಗ ಕೋಪ ಬರ್ತದೆ ಅಂತ ಹೇಳ್ಬೋದು. ಮತ್ತು ಇವರು ಲಗ್ನದಲ್ಲಿ ರವಿ ಇದ್ದಾಗ ತಾನು ಯಾವಾಗಲೂ ಮುಂದೆ ಇರಬೇಕಂತ ತುಂಬ ಆಸೆ ಇರ್ತದೆ. ತಾನು ಎಲ್ಲ ಫೀಲ್ಡಲ್ಲೂ ಕೂಡ ತುಂಬ ಮುಂದೆ ಇರಬೇಕು ಅಂತ ಆಸಕ್ತಿ ಇರ್ತದೆ. ಮತ್ತು ತನ್ನ ಜೊತೆ ಇರೋರು ಏನಾದರೂ ಮುಂದೆ ಹೋದರೆ ಅವರಿಗೆ ಇಷ್ಟ ಆಗೋಲ್ಲ. ಯಾಕಂದರೆ ತಾನೇ ಮುಂದೆ ಇರಬೇಕಂತ ತುಂಬ ಒಂದು ಇಷ್ಟ ಇರ್ತದೆ ಅವರಿಗೆ. ಮತ್ತು ಸಹಾಯ ಮಾಡೋ ಪ್ರವೃತ್ತಿ ಇವರಿಗೇನಾದರೂ ಮೇಷ ಲಗ್ನದಲ್ಲಿ ರವಿ ಇದ್ದಾಗ ತುಂಬ ಸಹಾಯ ಮಾಡೋ ಪ್ರವೃತ್ತಿ ಇರ್ತದೆ. ಧಾರ್ಮಿಕ ಕಾರ್ಯದಲ್ಲಿ ಹೆಚ್ಚು ಆಸಕ್ತಿ ಇರ್ತಾರೆ ಇವರಿಗೆ. ಮತ್ತು ತುಂಬ ಒಂದು ಉನ್ನತ ಮಟ್ಟದ ಒಂದು ವ್ಯಕ್ತಿಗಳ ಕಾಂಟ್ಯಾಕ್ಟ್ ಹೆಚ್ಚಾಗಿರ್ತದೆ ಅವರಿಗೆ. ತುಂಬ ಒಂದು ಉನ್ನತ ಮಟ್ಟದ ವ್ಯಕ್ತಿಗಳ ಕಾಂಟ್ಯಾಕ್ಟ್ ಹೆಚ್ಚಾಗಿರ್ತದೆ. ಮತ್ತು ಇವರೇನಾದರೂ ರಾಜಕೀಯಕ್ಕೆ ಹೋದರೆ ದೊಡ್ಡ ರಾಜಕೀಯ ವ್ಯಕ್ತಿಗಳ ಪರಿಚಯ ಬೇಗ ಆಗುತ್ತೆ. ಮೇಷ ಲಗ್ನದಲ್ಲಿ ರವಿ ಇದ್ದಾಗ ಅಧಿಕಾರ ಚಲಾಯಿಸ್ತಾರೆ ಇವರು. ಮೇಷ ಲಗ್ನದಲ್ಲಿ ಏನಾದರೂ ರವಿ ಇದ್ದರೆ ಬೇರೆಯವ್ರ ಮೇಲೆ ಅಧಿಕಾರ ಚಲಾಯಿಸೋದು ಕೂಡ ಮಾಡ್ತಾರೆ. ಇದು ಬೇರೆಯವರಿಗೆ ಕೂಡ ಹೆಚ್ಚು ಕಿರಿಕಿರಿ ಉಂಟು ಮಾಡ್ಬೋದು, ಅಧಿಕಾರ ಚಲಾಯಿಸುವ ಒಂದು ಗುಣ. ಮತ್ತು ಇವರು ರಾಜಕೀಯಕ್ಕೆ ಹೋದರೆ ತುಂಬ ಒಂದು ಒಳ್ಳೆಯ ಸಫಲತೆ ಸಿಗ್ತದೆ ಅಂತ ಹೇಳ್ಬೋದು ಇವರಿಗೆ. ರಾಜಕೀಯಕ್ಕೆಲ್ಲ ಹೋದರೂ ಕೂಡ ತುಂಬ ಒಂದು ಜನಪ್ರಿಯತೆ ಸಿಗ್ತದೆ ಇವರಿಗೆ ಸೂರ್ಯ ಲಗ್ನದಲ್ಲಿದ್ದಾಗ. ಮತ್ತು ಇವರು ತುಂಬ ಒಂದು ಸಾಮಾಜಿಕವಾಗಿ ಸೋಷಿಯಲಾಗಿ ತುಂಬ ಒಂದು ಒಳ್ಳೆಯ ಕಾಂಟ್ಯಾಕ್ಟ್ ಇರ್ತದೆ ಇವರಿಗೆ. ಇವರು ಯಾವ ಥರ ಇದ್ದರೂ ಕೂಡ ಇವರನ್ನ ಜನರ ಗುರುತಿಸ್ತಾರೆ. ತಂದೆ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿ ಸಿಗ್ತದೆ ಇವರಿಗೆ ಸಲಹೆ ಅಂತ ಹೇಳಿದ್ರೆ ಸ್ವಲ್ಪ ಮುಂಗೋಪ ಪ್ರವೃತ್ತಿಯನ್ನು ಬಿಡಬೇಕು. ಮುಂಗೋಪ ಪ್ರವೃತ್ತಿ ಇದ್ದರೆ ತುಂಬ ಇವರಿಗೆ ಕಷ್ಟ ಆಗ್ಬೋದು ಅಂತ ಹೇಳ್ಬೋದು. ಇದು ಸೂರ್ಯ ಲಗ್ನದಲ್ಲಿ ಮೇಷ ಲಗ್ನ ಆಗಿದ್ದರೆ ಕೊಡುವಂಥ ಒಂದು ಫಲಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಲಗ್ನದಲ್ಲಿ ಏನೆಲ್ಲ ಒಂದು ಫಲ ಕೊಡ್ತಾ ಅಂತ ತಿಳ್ಕೊತಾ ಹೋಗೋಣ. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ಒಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಡೀಟೇಲಾಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ತಿಳಿಸಿಕೊಡಿ. ನಮಸ್ಕಾರ.